ಫೈನ್. ಸುದರ್ಶನ್ ಸರ್, ಇದನ್ನು ಇರಾನು ಮಾಡಬಹುದಲ್ವಾ ಅಂತ. ನೀವು ನನ್ನನ್ನು ಮುಳುಗ್ಸಕ್ಕೆ ಬಂದರೆ ನಾನು ಯಾರನ್ನು ಮುಳುಗಿಸ್ಬೇಕು ನನಗೂ ಗೊತ್ತಿದೆ ಅಂಥೇಳಿ. ಆಫ್ ಲೇಟ್ ಸರ್ ಇರಾನ್ ನಾವು ಚೆಕ್ ಮಾಡಿಕೊಂಡಾಗ ಇಸ್ರೇಲ್ ಬಗ್ಗೆ ಇದ್ದಂಥ ನರೇಟಿವ್ಸ್ ಏನಿತ್ತು, ಇಸ್ರೇಲ್ ಗುಪ್ತಚರ ವ್ಯವಸ್ಥೆ, ಇಸ್ರೇಲ್ ಆಧುನಿಕ ತಂತ್ರಜ್ಞಾನ, ಇಸ್ರೇಲಲ್ಲಿರತಕ್ಕಂಥ ಬುದ್ಧಿವಂತರು, ಇವೆಲ್ಲವನ್ನು ಬಳಸ್ಕೊಂಡು ಬಿಟ್ಟರೆ ಇರಾನ್ ಎಷ್ಟು ಹೊತ್ತಿನ ಕೆಲಸ, ವಾರದ ಒಪ್ಪತ್ತಿನ ಕೆಲಸ ಇರಾನ್ದು ಎನ್ನುವ ಒಂದು ಧಾಟಿ ಅಥವಾ ಈ ವಾರ್ ನರೇಷನ್ನು ತುಂಬ ಸ್ಟ್ರಾಂಗಾಗಿ ಇನ್ ಫೇವರ್ ಆಫ್ ಇರಾನ್ ಆ್ಯಂಡ್ ಅಮೆರಿಕ ಇದ್ದದ್ದು ನಿಜ ಸರ್. ಬಟ್ ಇದೆಲ್ಲವನ್ನು ಧೂಳಿಪಟ ಮಾಡುವ ರೀತಿಯಲ್ಲಿ ಇರಾನ್ ತನ್ನನ್ನು ತಾನು ಸಸ್ಟೈನ್ ಮಾಡ್ಕೊಳ್ತು. ಇರಾನಲ್ಲಿ ಒಂದು ಬಾಂಬ್ ಬೀಳಲಿಲ್ಲ, ಅಲ್ಲೇನೂ ಹಾನಿನೇ ಆಗಲಿಲ್ಲ, ನಾನು ಇದನ್ನು ಹೇಳ್ತಿಲ್ಲ ಇಲ್ಲಿ. ಬಟ್ ಈ ನರೇಟಿವ್ ಇತ್ತಲ್ಲ ಸರ್, ಅವರ ಮನಸ್ಸು ಮಾಡೋದು ಏನು ಬೇಕಾದರೂ ಮಾಡಬಲ್ಲರು ಅದನ್ನು ಇರಾನ್ ಛಿದ್ರ ಮಾಡಿ ಹಾಕ್ತಾ ಗ್ಲೋಬಲ್ ಲೆವೆಲಲ್ಲಿ ಯುದ್ಧಕ್ಕೆ ಬರೀ ಟೆಕ್ನಾಲಜಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನೇನೋ ಐರನ್ ಬೀಮ್ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಇನ್ನೇನೋ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟೇ ಸಾಕಾಗಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಸರ್ ಇರಾನ್ ಅಂತ. ಖಂಡಿತ ನೋಡಿ, ಯಾವಾಗ ಇರಾನ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಆಗ್ತು, ಅಂದ್ರೆ ಸ್ಯಾಂಕ್ಷನ್ ಅಂದ್ರೆ ಏನು ಅಂದ್ರೆ ಬೇರೆ ಯಾವ ದೇಶಗಳು ಇರಾನಿಗೆ ಅವ್ರಿಗೆ ಬೇಕಾದ ವಸ್ತುಗಳನ್ನ ಕೊಡೋವಾಗಿಲ್ಲ, ಆಮೇಲೆ ಡಾಲರ್ ವ್ಯವಹಾರ ಮಾಡೋವಾಗಿಲ್ಲ. ಯಾವಾಗ ಇರಾನ್ ಇದನ್ನ ಅರಿತುಕೊಳ್ತು ಆವಾಗ ಅವರ ಒಂದು ಸ್ಟ್ರಾಟಜಿನೇ ಬದಲಾಯ್ತು. ಏನ್ ಸ್ಟ್ರಾಟಜಿ? ಎರಡು. ಒಂದು ಲಾಂಗ್ ರೇಂಜ್ ವೆಕ್ಟರ್ಸ್. ಯಾಕಂದ್ರೆ ನಾವು ಇಸ್ರೇಲ್ನೇ ಹೊಡಿಬೇಕು ಅಂದ್ರೆ 1200 ಕಿಲೋಮೀಟರ್ ದೂರ ಇದೆ. It is not sharing the border. So we need a long range vectors. ಅದು ಡ್ರೋನ್ ಮತ್ತೆ ಕ್ಷಿಪಣಿಗಳಿಂದ. ಇನ್ನೊಂದು ಯೂಸ್ ದ ಪ್ರಾಕ್ಸೀಸ್ ಲೈಕ್ ಹಮಾಸ್, ಹೆಜ್ಬುಲ್ಲಾ ಅಂಡ್ ಹೂಥೀಸ್. ಈ ಮೂರುಗಳನ್ನ ಅವರವರ ಆಯಕಟ್ಟಿನ ಜಾಗದಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಸಪ್ಲೈ ಮಾಡ್ತಾ ಹೋಯ್ತು. ದಟ್ ಈಸ್ ದೇರ್ ಸ್ಟ್ರಾಟಜಿ ವಿಚ್ Israel knew it, but America did not know it completely. They underestimated the capacity of Iran. ಈಗ ನೋಡಿ, ಇರಾನ್ ಆಲ್ಮೋಸ್ಟ್ blew up their assets in Diego Garcia. ಡಿಗೋ ಗಾರ್ಸಿಯಾ ಎಲ್ಲಿ? ಇಂಡಿಯನ್ ಓಷನ್ ನಲ್ಲಿ ಸುಮಾರು 4000 ಕಿಲೋಮೀಟರ್ ದೂರದಲ್ಲಿದೆ. ಹಾರ್ಬಿಟ್ಟಿದ್ರು, ಒಂದು ಬಿದ್ದೋಯ್ತು, ಒಂದನ್ನ ಇನ್ನೊಂದನ್ನ ಅವರು ಹೊಡೆದಾಕಿದ್ರು. That was the first attempt. Correct. Second and third attempt would have been more accurate. Correct. So ಇದು ಒಂದು. ಆಮೇಲೆ ಇವರು ಸುನಿಲ್ ಹೇಳಿದಾಗೆ ಅವರು ಯಾವಾಗ ಆಯತುಲ್ಲಾ ಅಲಿ ಖಮೇನೈಕೋ ಖತಮ್ ಕರ್ದಿಯಾ ಅಲ್ಲಿ ಮುಗೀತು, ಒಳಗಿನ ಇರಾನಿಗಳೇ ದಂಗೆ ಎದ್ದು ಬಿಡ್ತಾರೆ. ಅವಾಗ ನಮಗೆ ದಾರಿ ಒಂದೇ ಒಂದು ಗುಂಡು ಹಾರದೆ ವೆನಿಜುವೆಲಾ ಮುಖ್ಯಸ್ಥರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ರು ಸರ್. ಅದೇ ತರ ಇರಾನ್ ಕಥೆ ಆಗೋಗ್ಬಿಡ್ತೇನೆ ಅಂತ ಭಾವಿಸಿದ್ರ ಅವರು ಅಂತ. ಎಕ್ಸಾಕ್ಟ್ಲಿ, ಅದು ಅವನ ತಲೆಗೆ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಗ್ರೀನ್ಲ್ಯಾಂಡ್ಗೂ ಅದೇ ಕತೆ ಮಾಡಕ್ ಹೋಗಿದ್ರಲ್ಲ ಸರ್, ಗ್ರೀನ್ಲ್ಯಾಂಡ್ ಎತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಹೌದು, ಇಷ್ಟೊತ್ತಿಗೆ ಕತೆ ಮುಗಿಯುತ್ತೆ ಅಂತ ಹೇಳಿ. ನೋಡಿ, ಈ ಇಸ್ರೇಲ್ಗೂ ಇನ್ನೊಂದು ಸಂಕಷ್ಟ ಬಂದಿರೋದು ಏನು ಅಂದ್ರೆ ಅಲ್ಲಿ ಅಕ್ಟೋಬರ್ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಸೊ ನೇತನ್ಯಾಹುನ ಅಳಿವು ಉಳಿವು ಈ ಒಂದು ಅಕ್ಟೋಬರ್ ವರೆಗೂ ಏನ್ ಮಾಡ್ತಾನೆ? ಈಸ್ ನಾಟ್ ಸ್ಟಾಪ್. ಈಗ MOU ಅಂತ ಟ್ರಂಪ್ ಹಾರಾಡ್ತಿದ್ದಾರೆ, ಬಟ್ ದೇ ಆರ್ ಆಲ್ರೆಡಿ ಅಟ್ಯಾಕಿಂಗ್ ಹಿಜ್ಬುಲ್ಲಾ. ದಟ್ ಇಂಡಿಕೇಟ್ಸ್, ಅದು ಒಂದು ಸಂದೇಶ ಏನು ರವಾನೆ ಆಗ್ತಾ ಇದೆ ಅಂದ್ರೆ, ಹೆಂಗಿದ್ರು ನಮ್ಮನ್ನ ಈ MOU ಇಂದ ಹೊರಗಿಟ್ಟಿದಿರಿ, ನಾವು ನಮಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀವಿ ಅಂದ್ರೆ. ಫಾರ್ ಆಯತುಲ್ಲಾ ಖೊಮೇನಿ ಹೊಡೆದಿದ್ದಲ್ದಲೆ ಇನ್ನೂ ಉಳಿದಿರೋ ಏನು ಕಮಾಂಡರ್ಸ್ ಇದ್ದಾರೆ IRGC ನಲ್ಲಿ. ಸರ್, ಈಗ ಟ್ರಂಪ್ ಕಮಾಂಡ್ ಅಲ್ಲಿ ನೆತನ್ಯಾಹು ಇರೋದಾ, ನೆತನ್ಯಾಹು ಕಮಾಂಡ್ ಅಲ್ಲಿ ಟ್ರಂಪ್ ಇರೋದಾ ಅಂತ ಡೌಟ್ ಬರಲ್ವಾ ಸರ್? ಇರಾನ್ ಕಮಾಂಡ್ ಅಥವಾ ನನಗೇನ್ ಬೇಕೋ ನಾನು ಮಾಡ್ಕೋತೀನಿ, ಸುಮ್ಮನೆ ಇದ್ಬಿಡು, ನೀನ್ ಬೇಕಾದ್ರೆ ಬೈತಾ ಇರು, ನಾನು ಲೆಬನಾನ್ ಅಲ್ಲಿ ನನಗೆ ರಿಯಲ್ ಎಸ್ಟೇಟ್ ಭೂಮಿ ಬೇಕು, ಲಿತಾನಿ ರಿವರ್ ಇಂದ ಆಚೆ ಓಡಿಸ್ಬಿಡ್ತೀನಿ, ಅವ್ರನ್ನ ಭೂಮಿ ತಗೊಂಡ್ಬಿಡ್ತೀನಿ ನಾನು, ನನ್ಗೆ ಹೆಂಗಿದ್ರು ಬಾರ್ಡರ್ ಇದೆ ಅಂತ. ಈ ಸ್ಟ್ರಾಟಜಿನ ಇವ್ರದ್ದು ಅಂತ ನನಗನ್ಸೋದು. ಇರಾನ್ ಇಬ್ಬರನ್ನು ಆಟ ಆಡಿಸ್ತಾ ಇದೆ. ಇರಾನ್ ಕಮಾಂಡ್ ಅಲ್ಲಿ ಇಬ್ರು ಇದ್ದಾರೆ. ಓಕೆ, ಸರ್ ಮತ್ತಷ್ಟು ಮಾತಾಡಿಸ್ತೀನಿ.